ವಿಡಿಯೋನಲ್ಲಿ ನನ್ನ ಅಮ್ಮ ಮಾಡಿರೋ ಬೆಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ರೆಸಿಪಿ ನಾನು ನಿಮಗೆ ತೋರಿಸ್ತೇನೆ. ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಈರುಳ್ಳಿ ಮತ್ತು ಟೊಮಾಟೊ ಹೆಚ್ಚಿಡಬೇಕು. ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಬೆಂಡೆಕಾಯಿ ಕೂಡ ಹೆಚ್ಚಿಡಬೇಕು. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈಗ ಬೆಂಡೆಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಬೆಂಡೆಕಾಯನ್ನು ಈ ಥರ ಫ್ರೈ ಮಾಡ್ಕೋಬೇಕು. ಹುರಿದ ಬೆಂಡೆಕಾಯನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಕ್ಕೋಬೇಕು. ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕಬೇಕು. ಖಾರದ ಪುಡಿ ಹಾಕ್ಕೋಬೇಕು. ಗರಂ ಮಸಾಲ ಹಾಕ್ಕೋಬೇಕು. MTR ಸಾಂಬಾರ್ ಮಸಾಲ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಮಾಡಿದ ಬೆಂಡೆಕಾಯನ್ನು ಹಾಕಬೇಕು. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಮ್ಮ ಹತ್ರ ಇಲ್ಲ, ನೀವು ಹಾಕಿ. ಈಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇವತ್ತು ನಮ್ಮ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಅಂತ ನೋಡುವ ಬನ್ನಿ. ನನ್ನ ಅಮ್ಮ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ. ಹಿಟ್ಟನ್ನು ಸರಿಯಾಗಿ ಕಲಿಸ್ಕೋಬೇಕು. ಈತ ಬೇಯಿಸ್ಬೇಕು ಜೋಳದ ರೊಟ್ಟಿಯನ್ನು. ಈಗ ಜೋಳದ ರೊಟ್ಟಿ ರೆಡಿಯಾಗಿದೆ. ನನ್ನ ಮನೆಯಲ್ಲಿ ಒಂದು ಚಿಕ್ಕ ಫಿಶ್ ಪಾಟ್ ಇದೆ, ತೋರಿಸ್ತೇನೆ ನಿಮಗೆ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಅಪ್ಪ ರೇಷನ್ ಏನೇನೆಲ್ಲ ತಂದಿದ್ದಾರೆ ನೋಡೋಣ. ಬೆಲ್ಲ. ಈಗ ಊಟ ಮಾಡ್ತಿದ್ದೆ. ಊಟ ಅಂತ ನೋಡೋಣ ಬನ್ನಿ. ಹೀರೆಕಾಯಿ ಸಾಂಬಾರ್ ಮತ್ತೆ ಅನ್ನ ಎಷ್ಟು ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ನೀವು ಸಹ ತಿಂತೀರಾ? ಈಗ ನಾವು ಊಟ ಆದ ಮೇಲೆ ಸಿಗೋಣ, ಆಯ್ತಾ? ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.